ನಮಸ್ಕಾರ ವೀಕ್ಷಕರೇ. ಒಂದು ಕಡೆ RSS ರಿಜಿಸ್ಟರ್ ಆಗಿದೆಯಾ, ಇನ್ನೊಂದು ಮತ್ತೊಂದು ಅಂತ ಯಾರ್ಯಾರೋ ದನಿ ಏರಿಸ್ತಾ ಇರೋ ಹೊತ್ತಲ್ಲಿ ಸ್ವಾತಂತ್ರ್ಯ ಪೂರ್ವದ ಇತಿಹಾಸ ಇರೋ ಸಂಘಟನೆ ಸೇರೋದಕ್ಕೆ ಯುವಕರು ಮುಗಿಬೀಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಒಂದೇ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಲ್ಲಿ RSS ಸೇರ್ಪಡೆಗೆ ಬಂದಿರೋ ಅಪ್ಲಿಕೇಶನ್ಗಳ ಸಂಖ್ಯೆ ಬರೋಬ್ಬರಿ 25 ಲಕ್ಷ. ಇದು ಅಚ್ಚರಿಯನ್ನು ತರಿಸ್ತಾ ಇದೆ. RSS ವಿರೋಧಿಗಳಿಗೆ ಶಾಕ್ ಕೂಡ ಕೊಡ್ತಾ ಇದೆ. ಇದೆಲ್ಲ ಸಾಧ್ಯನಾ? ಈ ಲೆಕ್ಕ ರಿವೀಲ್ ಮಾಡಿರೋದು ಯಾರು? ಯಾವ ಕಾರಣಕ್ಕೆ ಹೀಗೆ ಮುಗಿಬಿದ್ದು ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದರ ಹಿಂದೆ ಸಾಕಷ್ಟು ವಿಚಾರಗಳಿವೆ. ಇನ್ನೊಂದೆಡೆ ಸುವೇಂದು ಸರ್ಕಾರದ ಅನ್ನಪೂರ್ಣ ಸ್ಕೀಮ್ನಿಂದ ಬರೋಬ್ಬರಿ 26 ಲಕ್ಷ ಅಪ್ಲಿಕೇಶನ್ಗಳು ಡಿಲೀಟ್ ಆಗಿವೆ. ಇದರ ಹಿಂದೆ ರೋಚಕ ಕಾರಣ ಇದೆ. ಮತ್ತೊಂದೆಡೆ ಬಂಗಾಳ ಸರ್ಕಾರದ ಸ್ಕೀಮ್ಗಳ ಲಾಭ ಪಡೆದ ಮುಸ್ಲಿಂ ಹೆಂಗಸರು ಸಂಭ್ರಮಿಸ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಸ್ವಾತಂತ್ರ್ಯ ಪೂರ್ವದ ದೇಶಪ್ರೇಮಿ ಸಂಘಟನೆ ವಿರುದ್ಧ ಕೆಲವರು ಅನಾವಶ್ಯಕವಾಗಿ ಇತ್ತೀಚೆಗೆ ದನಿ ಏರಿಸ್ತಾ ಇದ್ದಾರೆ. ಇದು ತಮ್ಮ ಇರುವಿಕೆಯನ್ನ ತೋರಿಸ್ಕೊಳ್ಳೋದಕ್ಕೋ ಅಥವಾ ಈ ರೀತಿ ಮಾಡೋದ್ರಿಂದ ಹೈಕಮಾಂಡ್ ಅವರನ್ನ ಗಮನಿಸಿ ಮುಂದೆ ಸಿಎಂ ಮಾಡ್ಬೋದು ಅನ್ನೋ ಆಸೆಯಿಂದಲೋ ಅಥವಾ ಸದಾ ಸುದ್ದಿಯಲ್ಲಿ ಇದ್ರೆ ನಮ್ಮನ್ನು ಪ್ರಮುಖ ನಾಯಕರ ಸಾಲಿಗೆ ಸೇರಿಸ್ತಾರೆ ಅನ್ನೋ ನಿರೀಕ್ಷೆಯಿಂದಲೋ ಗೊತ್ತಿಲ್ಲ. ದುರಂತ ಏನಂದ್ರೆ, ಒಂದು ದೊಡ್ಡ ಖಾತೆಯನ್ನ ಗಿಟ್ಟಿಸಿಕೊಂಡು ಹಲವು ಜವಾಬ್ದಾರಿಗಳನ್ನ ಹೊತ್ತ ಬಳಿಕವೂ RSS ವಿರುದ್ಧ ಪದೇ ಪದೇ ದನಿ ಏರಿಸ್ತಾ ಇರೋದನ್ನ ನೋಡಿ ಜನರು ಕೂಡ ನೆಗೆಟಿವ್ ಆಗಿ ಮಾತಾಡೋ ಮಟ್ಟಕ್ಕೆ ಹೋಗಿತ್ತು. ಆದ್ರೆ ಈಗ ಅದೇ RSS ಕುರಿತಂತೆ ಬಂಗಾಳದಿಂದ ಬರ್ತಾ ಇರೋ ಅಪ್ಡೇಟ್ ಇಡೀ ದೇಶದ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಇದು ಕೇವಲ ಒಂದು ಸುದ್ದಿ ಆಗದೆ ಇದರ ಇಂಪ್ಯಾಕ್ಟ್ ಯಾವ ರೀತಿ ಇರಲಿದೆ ಅನ್ನೋ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಬಂಗಾಳದಲ್ಲಿ RSS ಮೆಂಬರ್ಶಿಪ್ಗಾಗಿ ದೊಡ್ಡ ದೊಡ್ಡ ಕ್ಯೂಗಳು ಕಾಣಿಸ್ತಾ ಇವೆ. ಅಲ್ಲಿನ RSS ಮೂಲಗಳು ರಿಪೋರ್ಟ್ ಮಾಡಿರೋ ವರದಿ ಪ್ರಕಾರ ಕೇವಲ ಕಳೆದ ಒಂದು ತಿಂಗಳಲ್ಲಿ ಬರೋಬ್ಬರಿ 25 ಲಕ್ಷ ಅಪ್ಲಿಕೇಶನ್ಗಳು ಬಂದಿದ್ದು ಸಂಘಟನೆ ಸೇರೋದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಎಲೆಕ್ಷನ್ ವಿಕ್ಟರಿ ಬೆನ್ನಲ್ಲೇ ಯುವಕರು RSS ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಬಂಗಾಳದಲ್ಲಿ ರಾಷ್ಟ್ರೀಯ ಶಾಖೆಯ ನೆಟ್ವರ್ಕ್ 89,000ಕ್ಕೆ ಏರಿಕೆಯಾಗಿದೆ. ಈ ಕುರಿತಂತೆ ರಾಷ್ಟ್ರೀಯ ಮಾಧ್ಯಮವೊಂದು ಡೀಟೇಲ್ ಆಗಿ ವರದಿ ಮಾಡಿದ್ದು ಅದರ ವಿಡಿಯೋಗಳು ಈಗ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಅಂದಹಾಗೆ ಈ ಬದಲಾವಣೆಗೆ ಕಾರಣ ಏನು ಅನ್ನೋದನ್ನ ಅಲ್ಲಿನ ಜನರ ಬಳಿಯೇ ಕೇಳಿ ಮಾತನಾಡಿಸಲಾಗಿದೆ. ಆಗ ಬಹುತೇಕರು ಹೇಳಿದ್ದು, ಸದ್ಯ ರಾಜ್ಯದಲ್ಲಿ ರಾಷ್ಟ್ರವಾದಿ ಸರ್ಕಾರ ಬಂದಿದೆ, ಅಭಿವೃದ್ಧಿ ಕಡೆಗೆ ಗಮನ ಹರಿಸೋ ಆಡಳಿತ ಸಿಗ್ತಾ ಇದೆ, ಇದನ್ನ ನಾವು ಉಳಿಸಿಕೊಳ್ಬೇಕು, ರಾಷ್ಟ್ರವಾದಿ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು ಅಂತ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದಹಾಗೆ ಜನರು ಮುಗಿಬೀಳ್ತಾ ಇರೋದಕ್ಕೆ ಮೇನ್ ರೀಸನ್ ಏನು ಅನ್ನೋದು ಕ್ಲಿಯರ್ ಆಗಿದೆ. ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ಸಂಘದ ವಿಷನ್. RSS ಸಂಘಟನೆ ಅನ್ನೋದು ಯಾವುದೇ ಒಂದು ಜಾತಿಗೋ ಅಥವಾ ಯಾವುದೋ ಒಂದು ಕುಟುಂಬಕ್ಕೂ ಸೀಮಿತವಾಗಿರೋ ಸಂಘಟನೆ ಅಲ್ಲ. ಸಂಘದ ಅಡಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರ ಧ್ಯೇಯವೂ ಒಂದೇ, ಎಲ್ಲರೂ ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸುವ ಮನೋಭಾವನೆಯನ್ನ ಬೆಳೆಸಿಕೊಳ್ತಾರೆ. ಒಂದು ವೇಳೆ ಯಾವ್ದಾದ್ರೂ ಸಂಘಟನೆ ನಾವು ಇಲ್ಲಿ ಸೇರಿರೋದು ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡೋ ಸಲುವಾಗಿ, ನಮ್ಮ ವಿರೋಧಿಗಳನ್ನ ಮುಗಿಸಿ ಬಿಡಬೇಕು, ಕಂಡಲ್ಲಿ ಕುತಂತ್ರ ಮಾಡಬೇಕು, ನಮ್ಮ ಗುರಿಯೇ ಇನ್ನೊಬ್ಬರನ್ನ ಮುಗಿಸೋದು ಅನ್ನೋ ರೀತಿ ಇದ್ದಿದ್ರೆ ಆ ಮನಸ್ಥಿತಿ ಇರುವವರು ಮಾತ್ರ ಅಂತ ಸಂಘಟನೆ ಸೇರ್ತಾ ಇದ್ರು. ಆದ್ರೆ RSS ನಲ್ಲಿ ದೇಶವನ್ನ ಕಟ್ಟೋದನ್ನ ಬಿಟ್ಟು ಬೇರೆ ಯಾವುದೇ ದ್ವೇಷಕಾರು ಕೆಲಸಗಳನ್ನ ಹೇಳೋದು ಇಲ್ಲ, ಅದನ್ನ ಪ್ರೋತ್ಸಾಹಿಸೋದು ಇಲ್ಲ. ಆದ್ರಿಂದ ಹೆಚ್ಚಿನವರು ಇದರ ಕಡೆಗೆ ವಾಲ್ತಾ ಇದ್ದಾರೆ. ಅಂದಹಾಗೆ ಇದು ಕೇವಲ ಒಂದು ವಿಚಾರ ಅಷ್ಟೇ ಆಗಿರದೆ ಇದರ ಆಳ ಅಗಲ ದೊಡ್ಡದಿದೆ. ಇದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಇರಲಿದೆ ಅನ್ನೋದನ್ನ ಹೇಳಿದ್ವಿ. ಅದು ಹೇಗೆ ಅಂದ್ರೆ, ಬಿಜೆಪಿ ಪಾಲಿಗೆ ಬಂಗಾಳ ಭದ್ರಕೋಟೆ ಆಗೋದಕ್ಕೆ ಇದು ದೊಡ್ಡ ಸಿಗ್ನಲ್ ಎನ್ನಿಸ್ಕೊಳ್ತಾ ಇದೆ. ಎಲ್ರಿಗೂ ತಿಳಿದಿರೋ ಹಾಗೆ ಬಿಜೆಪಿ ಇವತ್ತು ಹಲವು ರಾಜ್ಯಗಳಲ್ಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಗಟ್ಟಿಯಾಗಿ ಬೇರೂರಿರೋದಕ್ಕೆ ಕಾರಣವೇ ಕಾರ್ಯಕರ್ತ ಬಲ. ಬಿಜೆಪಿಯಲ್ಲಿರೋ 75% ಕಾರ್ಯಕರ್ತರು ಬಂದಿರೋದು RSS ನಿಂದಲೇ. ಆದ್ರಿಂದ ಸಂಘದಿಂದ ಸಂಘಟನೆ ಅನ್ನೋ ಹಾಗೆ ಬಂಗಾಳದಲ್ಲಿ RSS ಗಟ್ಟಿಯಾಗ್ತಾ ಹೋದಷ್ಟು ಬಿಜೆಪಿ ಬುಡ ದೃಢವಾಗ್ತಾ ಹೋಗುತ್ತೆ. ನೆಲೆಯೇ ಇಲ್ಲದಿದ್ರೂ ಕೇವಲ 3 ಅವಧಿಯಲ್ಲಿ 200ರ ಗಡಿ ದಾಟಿ ಅಧಿಕಾರಕ್ಕೆ ಬರ್ತಾರೆ ಅಂದಾಗ ಏನು ತಳಮಟ್ಟದಿಂದಲೇ ಗಟ್ಟಿಯಾದ್ರು ಅಂದ್ರೆ ಮತ್ತೆ ಯಾವ ಎದುರಾಳಿಗಳಿಗೂ ಅಷ್ಟು ಸುಲಭವಾಗಿ ಬಿಜೆಪಿಯನ್ನ ಬೀಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ವ್ಯಾಖ್ಯಾನಗಳು ಕೂಡ ಈಗ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡಿದ್ರೆ ಇದು ಅತ್ಯಂತ ದೊಡ್ಡ ಪಾಸಿಟಿವ್ ಬೆಳವಣಿಗೆ ಎನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಈ ಹೊತ್ತಲ್ಲಿ ಈ ರೀತಿ ಜನರು ಮುಗಿಬೀಳ್ತಾ ಇರೋದು ಚುನಾವಣೆಯ ಗೆಲುವಿನ ಎಫೆಕ್ಟಾ ಅಂತ ಪ್ರಶ್ನೆ ಹುಟ್ಟಿದ್ರೆ ಇರಬಹುದು ಅಂತ ಹೇಳ್ಬೋದು. ಆದ್ರೆ ಇದರ ಲಾಂಗ್ ಟರ್ಮ್ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಯಾವುದೇ ಸಂಘಟನೆ ಅಥವಾ ರಾಜಕೀಯ ಐಡಿಯಾಲಜಿಗೆ ಜನರು ಸ್ಟಿಕ್ ಆನ್ ಆಗೋದು ಯಾವಾಗ ಅಂದ್ರೆ ಅದರಲ್ಲಿ ಯಾರಿಗೂ ಅಪಾಯ ಇರಬಾರದು, ಅದರಿಂದ ನಮಗೂ ಸಮಾಜಕ್ಕೂ ಉಪಯೋಗ ಆಗ್ಬೇಕು, ನಿರ್ದಿಷ್ಟ ಗುರಿ ಇದ್ದು ಅದು ಅಚಲವಾಗಿದ್ರೆ ಜನರು ಅದನ್ನ ಗಟ್ಟಿಯಾಗಿ ಸ್ವೀಕರಿಸ್ತಾರೆ. RSS ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲದೆ ಅದನ್ನ ಕೆಲವರು ವಿರೋಧಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ತಾವು ವಿರೋಧಿಸಿ ನಂತರ RSS ನ ಹತ್ತಿರದಿಂದ ನೋಡಿದ ಬಳಿಕ ಅಭಿಪ್ರಾಯಗಳನ್ನ ಬದಲಿಸಿಕೊಂಡ ಅಥವಾ ತಾವೇ RSS ಸೇರಿದ ಸಾಕಷ್ಟು ಜನರು ಭಾರತದಲ್ಲಿ ಇದ್ದಾರೆ.
ಈಗ ಇಷ್ಟೊಂದು ಜನರು ಸೇರಿ ಅವರಿಗೆ ಸಂಘದ ಬಗ್ಗೆ ಅರ್ಥವಾಗಿ ದೇಶ ಮೊದಲು ಅನ್ನೋ ಸಿದ್ಧಾಂತಕ್ಕೆ ಬದ್ಧರಾದ್ರು ಅಂದ್ರೆ ಅದರ ಎಫೆಕ್ಟ್ ಯಾರಿಗೆ ಅನ್ನೋದು ಗೊತ್ತಿರೋದೆ. ಅಂದಹಾಗೆ ರಾಜಕೀಯವಾಗಿ ನೋಡಿದ್ರೆ ಬಂಗಾಳಕ್ಕೆ ಈ ಬೆಳವಣಿಗೆ ಪಾಸಿಟಿವ್ ಆಗಿತ್ತಾ ಅಂತ ಕೇಳಿದ್ರೆ ಖಂಡಿತ ಹೌದು ಅಂತ ಹೇಳ್ಬೋದು. ಯಾಕಂದ್ರೆ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಬದಲಾಗಿದ್ದ ಬಂಗಾಳದಲ್ಲಿ ಸೈದ್ಧಾಂತಿಕವಾಗಿ ಜನರಿಗೆ ಇಷ್ಟ ಆದ್ರೆ ಸಾಕು, ಆಡಳಿತವನ್ನ ಹೇಗೆ ಕೊಟ್ಟರು ಜನರು ಪ್ರಶ್ನೆ ಮಾಡೋದಿಲ್ಲ ಅನ್ನೋದನ್ನ ಹಿಂದೆ ಆಳಿದ ಪಕ್ಷಗಳು ಅರ್ಥ ಮಾಡ್ಕೊಂಡಿದ್ವು. ಆದ್ರೆ ಸಮಾನತೆ ಅಂತ ಹೇಳುವವರೇ ಸಮಾನತೆಯನ್ನ ಉಲ್ಲಂಘಿಸ್ತಾ ಇದ್ದಾರೆ ಹಾಗೂ ಜನರ ಉದ್ಧಾರದ ಬಗ್ಗೆ ಮಾತಾಡುವವರು ಉದ್ಯೋಗ ಸೃಷ್ಟಿಯಿಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಜನರಿಗೆ ವಂಚಿಸ್ತಾ ಇರೋದನ್ನ ನೋಡಿ ರೋಸಿ ಹೋಗಿದ್ದ ಜನರು ಅಂತಿಮವಾಗಿ ಒಂದು ನೆಲೆಗಟ್ಟನ್ನ ಕಂಡುಕೊಂಡಿದ್ದಾರೆ. ಅಲ್ಲದೆ ಕಮ್ಯುನಿಸ್ಟ್ ನಿಂದ ಮಮತಾ ಆಡಳಿತಕ್ಕೆ ಬಂದ ಬಳಿಕವಂತೂ ಜನರು ನೋಡಿದ್ದು ಕೇವಲ ಹಿಂಸಾಚಾರ, ನೆಮ್ಮದಿ ಇಲ್ಲದ ಬದುಕು ಅನ್ನೋ ಆರೋಪಗಳಿವೆ, ಸಾಕ್ಷಿಗಳು ಇವೆ. ಇದು ಜನರನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ RSS ಕಡೆಗೆ ವಾಲುವಂತೆ ಮಾಡ್ತಾ ಇದೆ, ದೇಶ ಪ್ರೇಮ ಬೆಳೆಸ್ತಾ ಇದೆ. ಮುಂದಿನ 1 ಅಥವಾ 2 ದಶಕ ಬಿಜೆಪಿ ಬಂಗಾಳದಲ್ಲಿ ಬಲವಾಗಿ ಬೇರೂರೋದರ ಸಿಗ್ನಲ್ ಕೊಡ್ತಾ ಇದೆ. ಇನ್ನೊಂದೆಡೆ ಬಂಗಾಳದಲ್ಲಿ ಅನ್ನಪೂರ್ಣ ಯೋಜನೆಯಿಂದ ಸುಮಾರು 26 ಲಕ್ಷ ಜನರನ್ನ ತೆಗೆದು ಹಾಕಿರೋದು ದೊಡ್ಡ ಸುದ್ದಿ ಆಗ್ತಾ ಇದೆ. ಅಂದಹಾಗೆ ಈ 26 ಲಕ್ಷ ಜನರು ಅರ್ಹರಲ್ಲ ಅನ್ನೋ ಕಾರಣಕ್ಕೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಹಾಗಿದ್ರೆ ಇವರೆಲ್ಲ ಯಾರು ಅಂತ ನೋಡಿದ್ರೆ SIR ವೇಳೆ ID ಡಿಲೀಟ್ ಆದವರು, ಡೂಪ್ಲಿಕೇಟ್ ಫಲಾನುಭವಿಗಳು, ಮೃತಪಟ್ಟವರ ಹೆಸರಿನ ಅಪ್ಲಿಕೇಶನ್ಗಳು, ಬೇರೆ ಊರು ಅಥವಾ ರಾಜ್ಯಗಳಿಗೆ ಶಿಫ್ಟ್ ಆದವರು, ಹಾಗೆ ಇನ್ನಿತರೆ ನಕಲಿ ಖಾತೆಗಳ ಲೆಕ್ಕ ಬರೋಬ್ಬರಿ 26 ಲಕ್ಷ ಇತ್ತು. ಅಂದಹಾಗೆ ಮಾಹಿತಿಗಳ ಪ್ರಕಾರ ಈ ಹಿಂದೆ ಮಮತಾ ಸರ್ಕಾರದ ಅಡಿಯಲ್ಲಿ ಜನರಿಗೆ ಲಕ್ಷ್ಮೀ ಭಂಡಾರ್ ಯೋಜನೆ ಅಡಿಯಲ್ಲಿ ಹಣವನ್ನ ಸಂದಾಯ ಮಾಡ್ತಾ ಇದ್ರು. ಅದರ ಬದಲಿಗೆ ಈಗ ಸುವೇಂದು ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನ ಜಾರಿಗೆ ತಂದಿದೆ. ಅಲ್ಲಿಂದ ಇಲ್ಲಿಗೆ ಫಲಾನುಭವಿಗಳ ವೆರಿಫಿಕೇಶನ್ ಮಾಡುವಾಗ ಈ ಅನರ್ಹರ ಲೆಕ್ಕ ಬಯಲಾಗಿದೆ. ಆದ್ರಿಂದ ಈ ರೀತಿ ಎಷ್ಟು ಕೋಟಿ ಹಣ ಪೋಲಾಗಿರ್ಬೋದು ಅಥವಾ ಕಳ್ಳರ ಪಾಲಾಗಿರ್ಬೋದು ಅನ್ನೋ ಅನುಮಾನ ಈಗ ಎಲ್ಲರಲ್ಲೂ ಶುರುವಾಗಿದೆ. ಏನು ಈ ಯೋಜನೆಯಲ್ಲಿ ಮಹಿಳೆಯರ ಖಾತೆಗೆ 3,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗ್ತಾ ಇದೆ. ಮೊದಲ ಕಂತಲ್ಲಿ ಸುಮಾರು 1 ಕೋಟಿ ಮಹಿಳೆಯರಿಗೆ ಹಣ ಜಮೆಯಾಗಿದೆ. ಈ ಪೈಕಿ ಸಾಕಷ್ಟು ಮುಸ್ಲಿಂ ಮಹಿಳೆಯರಿಗೂ ಕೂಡ ಹಣ ಬಂದಿದೆ. ಅವರೆಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ. ಜಲ್ಪೈಗುರಿಯಲ್ಲಿ ಪರಸ್ಪರ ಬಣ್ಣ ಹಚ್ಚಿಕೊಂಡು ಮುಸ್ಲಿಂ ಮಹಿಳೆಯರು ಈ ಯೋಜನೆಯನ್ನ ಸ್ವಾಗತಿಸಿದ್ದಾರೆ. ಇದು ವಿಪಕ್ಷಗಳಿಗೆ ಚಾಟಿ ಬೀಸಿದಂತೆ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಬಿಜೆಪಿ ಮುಸ್ಲಿಮರ ಕಟ್ಟರ್ ವಿರೋಧಿ, ಅವರೆಲ್ಲರನ್ನ ಆಚೆ ಕಳಿಸೋದಕ್ಕೆ SIR ಮಾಡ್ತಾ ಇದ್ದಾರೆ ಅನ್ನೋ ರೀತಿಯ ರಾಂಗ್ ಇನ್ಫಾರ್ಮೇಶನ್ ಗಳನ್ನ ಹಬ್ಬಿಸೋ ಕೆಲಸ ಕೂಡ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಆದ್ರೆ ಈ ಬೆಳವಣಿಗೆಯಿಂದ ಅನಾವಶ್ಯಕವಾಗಿ ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಂತಾಗಿದೆ. ಸುವೇಂದು ಬರ್ತಾ ಇದ್ದ ಹಾಗೆ ಅಕ್ರಮವಾಗಿ ಬಂಗಾಳದಲ್ಲಿ ನೆಲೆಸಿರೋ ಬಾಂಗ್ಲಾ ನಿವಾಸಿಗಳನ್ನ ಹುಡುಕಿ ಆಚೆ ಕಳಿಸ್ತಾ ಇದ್ದಾರೆ. ಈ ಸೋಗಿನಲ್ಲಿ ನಿರ್ದಿಷ್ಟ ಸಮುದಾಯದವರನ್ನ ಟಾರ್ಗೆಟ್ ಮಾಡೋ ಉದ್ದೇಶ ಇದ್ದಿದ್ರೆ ಈ ಯೋಜನೆಗಳ ಲಾಭ ಪಡೆಯದಂತೆ ಕೊಕ್ಕೆ ಹಾಕೋ ಕೆಲಸವನ್ನ ಮಾಡಬಹುದಿತ್ತು. ಆದ್ರೆ ಯಾರೆಲ್ಲ ಮೂಲತಃ ಬಂಗಾಳಿಗಳು ಅಥವಾ ಭಾರತೀಯರು ಅನ್ನೋದಕ್ಕೆ ಸಾಕ್ಷಿ ದಾಖಲೆ ಇದೆಯೋ ಅವರು ಯಾರು ಹೆದರೋ ಅವಶ್ಯಕತೆ ಇಲ್ಲ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಸಹಕಾರ ಅವರಿಗೆ ಸಿಗುತ್ತೆ. ಯಾರೆಲ್ಲ ಅಕ್ರಮವಾಗಿ ನೆಲೆಸೋದಕ್ಕೆ ಯತ್ನಿಸ್ತಾರೋ ಅವರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಪ್ರೋತ್ಸಾಹಿಸದೆ ಆಚೆ ಕಳಿಸೋದಕ್ಕೆ ಸುವೇಂದು ಸರ್ಕಾರ ಕಟಿಬದ್ಧವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.